ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ಇದು ಕೇವಲ ಟಿ ಪರೀಕ್ಷೆಗೆ ಮಾತ್ರ ಅಲ್ಲ, ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನಿಮಗೆ ಗೊತ್ತು, SDA FDA ಆಗಿರ್ಬೋದು, ಹಾಗೆಯೇ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕನ್ನಡ ವ್ಯಾಕರಣದಿಂದ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ನಿಮಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ನಿಮಗೆ ನೆಕ್ಸ್ಟ್ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ನಾನು ಪ್ರಶ್ನೆನ ಓದ್ತಾ ಇದ್ದೀನಿ. ಸವರ್ಣ ದೀರ್ಘ ಸಂಧಿಯಲ್ಲಿ ಯಾವ ರೀತಿಯ ಸ್ವರಗಳು ಸೇರಿ ದೀರ್ಘ ಸ್ವರವನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಸವರ್ಣ ದೀರ್ಘ ಸಂಧಿಗಳ ಬಗ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಸಂಧಿಗಳ ಬಗ್ಗೆ ಯಾವುದೇ ಪ್ರಶ್ನೆ ಹೇಗೆ ಕೇಳಿದ್ರು ಕೂಡ ಆನ್ಸರ್ ಮಾಡೋ ರೀತಿ ಇರ್ತೀವಿ. ಹಾಗಾಗಿ ನನ್ನ ವಿಡಿಯೋದಲ್ಲಿ ಪ್ಲೇಲಿಸ್ಟಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಅದರಲ್ಲಿ ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಎಲ್ಲದೂ ಕೂಡ ಇದ್ದಾವೆ. ಸೊ ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಕೋಬೋದು. ಫೈನ್. ಇಲ್ಲಿ ಸವರ್ಣ ದೀರ್ಘ ಸಂಧಿಯಲ್ಲಿ ಯಾವ ರೀತಿಯ ಸ್ವರ ಸೇರಿ ದೀರ್ಘ ಸ್ವರವನ್ನು ಉಂಟು ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಈ ರೀತಿಯಾಗಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅಸವರ್ಣ ಸ್ವರಗಳು, ಹ್ರಸ್ವ ಸ್ವರಗಳು ಮಾತ್ರ, ಸಮಾನ ಜಾತಿಯ ಸ್ವರಗಳು, ವ್ಯಂಜನಗಳು ಮತ್ತು ಸ್ವರಗಳು ಅಂತ. ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 3 ಸಮಾನ ಜಾತಿಯ ಸ್ವರಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಸವರ್ಣ ದೀರ್ಘ ಸಂಧಿ, ಈ ಒಂದು ಸಂಧಿಯ ನಿಯಮದ ಪ್ರಕಾರ ಏನಿದೆ ಅಲ್ಲ, ಸಮಾನ ಜಾತಿಯ ಸ್ವರಗಳು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅ ಪ್ಲಸ್ ಆ, ಇದು ಸಮಾನ ಜಾತಿಯ ಸ್ವರಗಳು, ಅಥವಾ ಈಕ್ವಲ್ಸ್ ಆ ಪ್ಲಸ್ ಆ ಈಕ್ವಲ್ಸ್ ಆ ಆಗುತ್ತೆ. ಅದೇ ರೀತಿ ಇ ಪ್ಲಸ್ ಇ ಈಕ್ವಲ್ಸ್ ಇ ಆಗುತ್ತೆ ಅಲ್ವಾ, ಇ ಪ್ಲಸ್ ಇ ಈಕ್ವಲ್ಸ್ ಇ ಆಗುತ್ತೆ. ಅದೇ ರೀತಿ ಉ ಪ್ಲಸ್ ಉ ಈಕ್ವಲ್ಸ್ ಉ ಆಗುತ್ತೆ. ಸೊ ಆ ಥರ ಇದನ್ನು ನಾವು ಸಮಾನ ಜಾತಿಯ ಸ್ವರಗಳು ಅಂತ ಹೇಳಿ ಕರಿತೀವಿ. ಒಂದರ ನಂತರ ಮತ್ತೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅವುಗಳ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ. ಇದು ಕನ್ನಡದ ಪ್ರಮುಖ ಸಂಧಿಗಳಲ್ಲಿ ಒಂದಾಗಿರೋವಂಥದ್ದು. ಸೊ ಗೊತ್ತಾಯ್ತಲ್ಲ, ಇವಾಗ ಸವರ್ಣ ದೀರ್ಘ ಸಂಧಿಯ ಒಂದು ನಿಯಮದ ಪ್ರಕಾರ ಏನಾಗುತ್ತೆ, ಸಮಾನ ಜಾತಿ ಸ್ವರಗಳು ಅ ಪ್ಲಸ್ ಆ ಈಕ್ವಲ್ಸ್ ಆ ಬರೋವಂಥದ್ದು, ಇ ಪ್ಲಸ್ ಇ ಈಕ್ವಲ್ಸ್ ಇ ಬರೋವಂಥದ್ದು, ಉ ಪ್ಲಸ್ ಉ ಈಕ್ವಲ್ಸ್ ಉ ಬರೋವಂಥದ್ದು. ಸೊ ಈ ಥರ ಎಲ್ಲ ಬಂದಾಗ ಏನಾಗುತ್ತೆ ಅಂತಂದರೆ ಇದನ್ನು ಸಮಾನ ಜಾತಿಯ ಸ್ವರಗಳು ಅಂತ ಹೇಳ್ತೀವಿ. ಇದು ಕೇವಲ ಸವರ್ಣ ದೀರ್ಘ ಸಂಧಿಯಲ್ಲಿ ಮಾತ್ರ ಇದು ಬರುವಂಥದ್ದು. ಸೊ ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ. ಮುಂದಿನ ಒಂದು ಪ್ರಶ್ನೆ, ಎರಡನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ಕ್ರಿಯಾಪದದ ಧಾತುವಿಗೆ ಇಸು ಪ್ರತ್ಯಯ ಸೇರಿಸಿದಾಗ ಯಾವ ರೂಪದ ಕ್ರಿಯಾಪದ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆಯ್ಕೆಗಳು ನೋಡಿ. ಇಲ್ಲಿ ಅಕರ್ಮಕ ಕ್ರಿಯಾಪದ, ಪ್ರೇರಣಾರ್ಥಕ ಕ್ರಿಯಾಪದ, ಭಾವನಾಮ, ಪೂರ್ಣ ಕ್ರಿಯಾವ್ಯಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ? ಆಯ್ಕೆ 2, ಪ್ರೇರಣಾರ್ಥಕ ಕ್ರಿಯಾಪದ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಕ್ರಿಯಾಪದದ ಧಾತುವಿಗೆ ಇಸು ಪ್ರತ್ಯಯ ಸೇರಿಸಿದಾಗ ಅದೇನಾಗುತ್ತೆ, ಪ್ರೇರಣಾರ್ಥಕ ಕ್ರಿಯಾಪದ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕರ್ತೃ ತಾನೇ ಕ್ರಿಯೆಯನ್ನು ಮಾಡದೆ ಮತ್ತೊಬ್ಬರಿಂದ ಕ್ರಿಯೆಯನ್ನು ಮಾಡಿಸ್ತಾ ಹೋಗುತ್ತೆ. ಅಂದರೆ ಮಾಡು ಅಂದರೆ ಸ್ವಂತ ಕ್ರಿಯೆ, ಮಾಡು ಅನ್ನೋದು, ಮಾಡಿಸು ಅನ್ನೋದು ಪ್ರೇರಣಾರ್ಥಕ ಕ್ರಿಯೆ, ಮಾಡಿಸು, ಓದಿಸು ಅಂದರೆ ಬೇರೆಯವರಿಂದ ಏನಾಗುತ್ತೆ, ಕ್ರಿಯೆ ಮಾಡಿಸೋ ಅಂಥದ್ದು. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಪ್ರೇರಣಾರ್ಥಕ ಕ್ರಿಯಾಪದ. ಅಂದರೆ ಕ್ರಿಯಾಪದದ ಧಾತುವಿಗೆ ಇಲ್ಲಿ ಇಸು ಪ್ರತ್ಯಯವನ್ನು ಸೇರಿಸೋದು. ಸೊ ಓದು, ಇದು ಕ್ರಿಯಾಪದದ ಧಾತು, ಇದಕ್ಕೆ ಇಸು ಪ್ರತ್ಯಯ ಸೇರಿಸಿದಾಗ ಏನಾಗುತ್ತೆ, ಓದಿಸು, ಓಡು, ಓಡಿಸು, ಸೊ ಕೂರು, ಕೂರಿಸು, ಇದೆಲ್ಲವೂ ಏನು ಪ್ರೇರಣಾರ್ಥಕ ಕ್ರಿಯೆ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟು 3ನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಬೆಣ್ಣೆ ಹಾಲಿಗೆ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಬೆಣ್ಣೆ ಹಾಲಿಗೆ ಅನ್ನೋದು ಯಾವ ಸಮಾಸಕ್ಕೆ ಬರುತ್ತೆ ಹಾಗಾದರೆ? ದ್ವಿಗು ಸಮಾಸ, ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ, ಅಂಶಿ ಸಮಾಸ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಎಸ್, ಆಯ್ಕೆ 4, ಅಂಶಿ ಸಮಾಸ ಇಸ್ ದ ರೈಟ್ ಆನ್ಸರ್. ಬೆಣ್ಣೆ ಹಾಲಿಗೆ ಅನ್ನೋದು ಅಂಶಿ ಸಮಾಸಕ್ಕೆ ಬರುತ್ತೆ. ಹೇಗೆ ಅಂಶಿ ಸಮಾಸಕ್ಕೆ ಬರುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು. ಹೌದು, ಬೆಣ್ಣೆ ಹಾಲಿಗೆ ಅನ್ನೋದು ಅಂಶಿ ಸಮಾಸ. ಹೇಗೆ? ಅಂಶಿ ಸಮಾಸದಲ್ಲಿ ಒಂದು ಪದ ಇನ್ನೊಂದು ಪದದ ಒಂದು ಭಾಗವನ್ನು ಅಥವಾ ಅಂಶವನ್ನು ಸೂಚಿಸುತ್ತೆ ಅಂತ. ಇಲ್ಲಿ ಒಂದು ಪದ ಯಾವುದು? ಹಾಲು, ಇನ್ನೊಂದು ಪದ ಬೆಣ್ಣೆ.
ಇದೇನಾಗುತ್ತೆ ಅಂದರೆ ಬೆಣ್ಣೆಯನ್ನೊಳಗೊಂಡ ಹಾಲು ಎಂಬ ಅರ್ಥದಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ಸೊ ಬೆಣ್ಣೆ ಹಾಲಿಗೆ ಅನ್ನೋದು ಇದು ಯಾವ ಸಮಾಸಕ್ಕೆ ಬರುತ್ತೆ? ಅಂಶಿ ಸಮಾಸಕ್ಕೆ ಬರುತ್ತೆ. ಇನ್ನು ತತ್ಪುರುಷ ಸಮಾಸಕ್ಕೆ ಬರೋದಿಲ್ಲ. ಕರ್ಮಧಾರೆಯ ಸಮಾಸ ಆಗಬೇಕು ಅಂತಂದರೆ ಅಲ್ಲಿ ಒಂದು ವಿಶೇಷಣ ಇರಬೇಕು, ವಿಶೇಷತೆ ಇರಬೇಕು. ಇನ್ನು ದ್ವಿಗು ಸಮಾಸ ಯಾವುದೇ ರೀತಿಯಂತಹ ಅಂಕೆ ಸಂಖ್ಯೆಗಳು ಇಲ್ಲ ಇದರಲ್ಲಿ, ಹಾಗಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿ ಹೇಳ್ತೀವಿ. ಇನ್ನು 4ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಕನ್ನಡ ವರ್ಣಮಾಲೆಯಲ್ಲಿ ಮೂಕ ಸ್ವರ ಅಂತ ಯಾವ ಅಕ್ಷರವನ್ನು ನಾವು ಕರಿತೀವಿ ಅನ್ನೋದು ಪ್ರಶ್ನೆ. ಯಾವುದನ್ನು ನಾವು ಮೂಕ ಸ್ವರ ಅಂತ ಹೇಳಿ ಕರಿತೀವಿ? ಇದ್ಯಾವುದು ಇದು ಮೂಕ ಸ್ವರ ಅಂತ ಪ್ರಶ್ನೆ ಇರ್ಬೋದು ನಿಮಗೆ. ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಅ, ಇ, ಋ, ಎ. ಸೊ ಈ 4 ಆಯ್ಕೆಗಳಲ್ಲಿ ಯಾವುದು ಮೂಕ ಸ್ವರ? ಎಸ್, ಆಯ್ಕೆ 3 ಋ ಅನ್ನೋದು ಇದನ್ನು ನಾವು ಮೂಕ ಸ್ವರ ಅಂತ ಹೇಳಿ ಕರಿತೀವಿ. ಏನಕ್ಕೆ ಮೂಕಸ್ವರ ಅಂತ ಹೇಳಿ ಕರಿತೀವಿ ಅಂದರೆ ಇದರ ಒಂದು ಉಚ್ಚಾರಣೆ ಏನಿದೆ ಅಲ್ಲ, ರು ಅಂತಕ್ಕಂತಹ ಒಂದು ಉಚ್ಚಾರಣೆ ಸಂಸ್ಕೃತದಿಂದ ಬಂದಿರುತ್ತೆ, ಆಯಿತಾ. ಇದು ಕನ್ನಡದಲ್ಲ, ಸಂಸ್ಕೃತದಿಂದ ಬಂದಿರುವಂಥದ್ದು ಇದರ ಒಂದು ಉಚ್ಚಾರಣೆ. ಕನ್ನಡದ ದೇಶೀಯ ಪದಗಳಲ್ಲಿ ಇದರ ಒಂದು ಬಳಕೆ ಬಹಳ ಕಡಿಮೆ ಇರುತ್ತೆ. ನಾವು ಕನ್ನಡದ ಪದಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ರು ಅಂತಕ್ಕಂತಹ ಒಂದು ಪದ ತುಂಬಾ ಕಡಿಮೆ ಇರುತ್ತೆ. ಸೊ ಇದನ್ನು ಸ್ವರಗಳ ಪಟ್ಟಿಯಲ್ಲಿ ಸೇರಿಸಲಾಗಿದ್ರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಇದರ ಒಂದು ಉಚ್ಚಾರಣೆ ರಾ ಮತ್ತು ಇಯನ್ನು ಹೋಲುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿರಬಹುದು. ಸೊ ಹಾಗಾಗಿ ಇದನ್ನು ನಾವು ಮೂಕ ಸ್ವರ ಅಂತ ಹೇಳಿ ಕರೆಯುವಂಥದ್ದು. ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಸಂಕ್ಷೇಪಣಾರ್ಥಕ ಅವ್ಯಯವು ವಾಕ್ಯದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತೆ? ಪ್ರಶ್ನೆ ಇನ್ನೊಂದ್ಸಲ. ಸಂಕ್ಷೇಪಣಾರ್ಥಕ ಅವ್ಯಯವು ವಾಕ್ಯದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನೋಡಿ 4 ಆಯ್ಕೆಗಳು ಈ ರೀತಿ ಇದೆ. ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಯ್ಕೆ 2, ವಾಕ್ಯವನ್ನು ಸಂಕ್ಷಿಪ್ತಗೊಳಿಸಲು ಸಹಾಯ ಮಾಡುತ್ತದೆ ಅನ್ನೋದು. ಸೊ ಇಲ್ಲಿ ಸಂಕ್ಷೇಪಣಾರ್ಥಕ ಅವ್ಯಯಗಳು ವಾಕ್ಯವನ್ನು ಸಂಕ್ಷಿಪ್ತಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ, ಆದರೆ ಅವು ಏನಾಗುತ್ತೆ, ವಾಕ್ಯದ ಅರ್ಥವನ್ನು ಬದಲಾಯಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಅವನು ಬಂದನು ಆದರೆ ಬೇಗ ಹೋದನು, ಇದನ್ನು ಅವನು ಬಂದನಾದರೂ ಬೇಗ ಹೋದನು ಅಂತ ಸಂಕ್ಷಿಪ್ತಗೊಳಿಸಬಹುದು, ಆಯಿತಾ. ಆದರೂ ಅನ್ನೋದು ಇಲ್ಲಿ ಸಂಕ್ಷೇಪಣಾರ್ಥಕ ಅವ್ಯಯ ಆಗಿರುತ್ತೆ, ಆಯಿತಾ. ಹಾಗಾಗಿ ಇಲ್ಲಿ ವಾಕ್ಯವನ್ನು ಸಂಕ್ಷಿಪ್ತಗೊಳಿಸೋದಕ್ಕೆ ಬಳಸ್ತಾರೆ ಯಾವುದನ್ನು? ಸಂಕ್ಷೇಪಣಾರ್ಥಕ ಅವ್ಯಯವನ್ನು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ. ಕೇಶಿರಾಜನ ಶಬ್ದಮಣಿ ದರ್ಪಣದ ಪ್ರಕಾರ ಕನ್ನಡ ಸಂಧಿಗಳ ಮುಖ್ಯ ವಿಧಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಾಗಾದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಗ್ರಂಥ ಗೊತ್ತೇ ಇದೆ. ಇದರ ಪ್ರಕಾರ ಎಷ್ಟು ವಿಧಗಳಿದ್ದಾವೆ ಕನ್ನಡದಲ್ಲಿ? ಕನ್ನಡ ಸಂಧಿಗಳ ಮುಖ್ಯ ವಿಧಗಳು ಯಾವುದು ಅಂತ ಪ್ರಶ್ನೆ. ಸೊ ನೋಡಿ ಇಲ್ಲಿ ಲೋಪ, ಆಗಮ, ಆದೇಶ, ಸವರ್ಣ ದೀರ್ಘ ಗುಣ ವೃದ್ಧಿ, ಎಣ್, ಅಯವ್ಯಯ, ವಿಸರ್ಗ, ಜಸ್ತ್ವ, ಶುತ್ವ, ಶತ್ವ ಅದು ಆ್ಯಕ್ಚುಲಿ ಯಾವುದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ? ಆಯ್ಕೆ 1 ಲೋಪ, ಆಗಮ, ಆದೇಶ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಇವರ ಒಂದು ಶಬ್ದಮಣಿ ದರ್ಪಣದಲ್ಲಿ ಕನ್ನಡ ಸಂಧಿಗಳ ಒಂದು ಮುಖ್ಯ ವಿಧ ಅಂತ ಬಂದಾಗ ಲೋಪ, ಆಗಮ ಮತ್ತು ಆದೇಶ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೇಶಿರಾಜ. ಇವು ಕನ್ನಡ ಪದಗಳ ನಡುವೆ ಸಂಧಿಯಾದಾಗ ಉಂಟಾಗುವಂತಹ ಕೆಲವೊಂದು ಬದಲಾವಣೆಗಳನ್ನು ಸೂಚಿಸುತ್ತೆ ಅಂತಕ್ಕಂಥದ್ದು. ಸೊ ಇದು ಕನ್ನಡ ಸಂಧಿಗಳು ಕೂಡ, ಹಾಗಾಗಿ ಆಪ್ಷನ್ 1 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 7ನೇ ಪ್ರಶ್ನೆ ಈ ರೀತಿ ಇದೆ. ಉತ್ಪ್ರೇಕ್ಷಾಲಂಕಾರದಲ್ಲಿ ಉಪಮೇಯವನ್ನು ಹೇಗೆ ವರ್ಣಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ಪ್ರೇಕ್ಷಾಲಂಕಾರದಲ್ಲಿ ಉಪಮೇಯವನ್ನು ಹೇಗೆ ಡಿಸ್ಕ್ರೈಬ್ ಮಾಡಲಾಗುತ್ತೆ ಅಂತ ಆಯ್ಕೆಗಳು ನೋಡಿ ಇಲ್ಲಿ. ಉಪಮಾನಕ್ಕೆ ಸಮಾನ ಎಂದು, ಹಾಗೆಯೇ ಉಪಮಾನಕ್ಕಿಂತ ಉತ್ತಮ ಎಂದು, ಉಪಮಾನವೇ ಎಂದು ಭಾವಿಸಲಾಗುತ್ತದೆ, ಕೇವಲ ಉಪಮಾನದಂತೆ ಹೋಲಿಸಲಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಈ ಒಂದು ಪ್ರಶ್ನೆಗೆ ಆಯ್ಕೆ 3 ಉಪಮಾನವೇ ಎಂದು ಭಾವಿಸಲಾಗುತ್ತದೆ ಇಸ್ ದ ರೈಟ್ ಆನ್ಸರ್. ಉತ್ಪ್ರೇಕ್ಷಾಲಂಕಾರದಲ್ಲಿ ಉಪಮೇಯವನ್ನು ಅಂದರೆ ಉಪಮೇಯ ಅಂತಂದರೆ ವರ್ಣಿಸುವಂತಹ ಒಂದು ವಸ್ತು, ಉಪಮಾನ ಅಂತ ಹೇಳಿದ್ರೆ ಹೋಲಿಸುವಂತಹ ಒಂದು ವಸ್ತು ಅಂತ ಕವಿ ಇಲ್ಲಿ ಉಪಮೇಯವನ್ನು ಉಪಮಾನವೇ ಅಂತ ಕವಿ ಭಾವಿಸ್ಕೊಳ್ಳೋದು, ವರ್ಣಿಸುವಂತಹ ವಸ್ತುವನ್ನು ಹೋಲಿಸುವ ವಸ್ತು ಅಂತಲೇ ಭಾವಿಸೋದು ಅಂತ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 3 ಇದಕ್ಕೆ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಮುಂದಿನ ಒಂದು ಪ್ರಶ್ನೆ, 8ನೇ ಪ್ರಶ್ನೆ. ಕನ್ನಡ ಛಂದಸ್ಸಿನಲ್ಲಿ ಅಂಶಗಣವನ್ನು ಗುರುತಿಸುವ ಪ್ರಮುಖ ಮಾನದಂಡ ಯಾವುದು ಅಂತ ಕೇಳಿದ್ದಾರೆ. ನಾವು ಯಾವ ರೀತಿಯಾಗಿ ಅಂಶಗಣವನ್ನು ಇದು ಅಂಶಗಣ ಅಂತ ಹೇಳಿ ನಾವು
ಐಡೆಂಟಿಫೈ ಮಾಡ್ತೀವಲ್ಲ, ಯಾವುದರ ಒಂದು ಬೇಸಿಸ್ ಮೇಲೆ ಮಾಡ್ತೀವಿ ಹಾಗಾದರೆ? ಆಯ್ಕೆಗಳು ನೋಡಿ ಇಲ್ಲಿ: ಅಕ್ಷರಗಳ ಸಂಖ್ಯೆ, ಮಾತ್ರೆಗಳ ಸಂಖ್ಯೆ, ಉಚ್ಚಾರಣೆಯ ಲಯ ಮತ್ತು ಅರ್ಥ, ಅಕ್ಷರಗಳ ಲಘುವಿನ ಅನುಕ್ರಮ ಅಂತ ಕೇಳಿದ್ದಾರೆ. ಗುರು ಲಘುವಿನ ಅನುಕ್ರಮ ಅಂತ. ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? ಎಸ್, ಆಯ್ಕೆ 3 ಉಚ್ಚಾರಣೆಯ ಲಯ ಮತ್ತು ಅರ್ಥ ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲಿ ಕನ್ನಡ ಛಂದಸ್ಸಿನಲ್ಲಿ ಅಂಶಗಣವನ್ನು ನಾವು ಗುರುತಿಸ್ತೀವಿ ಅಂತ ಹೇಳಿದ್ರೆ ಅದರ ಒಂದು ಉಚ್ಚಾರಣೆಯ ಲಯ ಮತ್ತು ಅರ್ಥ ಆಗಿರುತ್ತೆ. ಇದು ಏನಾಗುತ್ತೆ, ಅಕ್ಷರಗಳ ಅಥವಾ ಮಾತ್ರೆಗಳ ಒಂದು ಕಟ್ಟುನಿಟ್ಟಾದ ಸಂಖ್ಯೆಯನ್ನು ಆಧರಿಸದೆ ಮಾತನಾಡಬೇಕಾದ್ರೆ ಉಂಟಾಗ್ತಕ್ಕಂತಹ ಕೆಲವೊಂದು ನೈಸರ್ಗಿಕ ವಿರಾಮ ಆಗಿರ್ಬೋದು, ಕೆಲವೊಂದು ಪ್ರೆಷರ್, ಒತ್ತಡವನ್ನು ಅದು ಅವಲಂಬಿಸಿರುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, 9ನೇ ಪ್ರಶ್ನೆ. ನದಿ ಪದದ ಹಳೆಗನ್ನಡ ವಚನ ರೂಪ ಯಾವುದು ಅಂತ ಕೇಳಿದ್ದಾರೆ. ಹಳೆಗನ್ನಡ ಬಹುವಚನ ರೂಪ, ನದಿಗೆ ಬಹುವಚನ ರೂಪ ಕೂಡ ಇದೆ. ಹಳೆಗನ್ನಡದ ಬಹುವಚನ ರೂಪ ಯಾವುದು ಅಂತ. ಸೊ ನೋಡಿ ಇಲ್ಲಿ ನದಿಗಳು, ನದಿಯರು, ನದಿಗಳು, ನದಿವರ್ ಅಂತ ಇದೆ. ಸರಿಯಾದ ಉತ್ತರ ಏನಾಗಾದ್ರೆ ಈ ಪ್ರಶ್ನೆಗೆ? ಆಯ್ಕೆ 4 ನದಿವರ್ ಇಸ್ ದ ರೈಟ್ ಆನ್ಸರ್. ಎಸ್, ಇಲ್ಲಿ ಹಳೆಗನ್ನಡದಲ್ಲಿ ನದಿಗಳು, ನದಿ ಪದಕ್ಕೆ ಬಹುವಚನ ರೂಪ ಬಂದು ನದಿವರ್. ಇಲ್ಲಿ ಹಳೆಗನ್ನಡದಲ್ಲಿ ನದಿ ಅಂತ ಹೇಳಿದ್ರೆ ಇಕಾರ ಅಂತ ಪದದ ಬಹುವಚನ ರೂಪ ನದಿವರ್. ಇಲ್ಲಿ ವರ್ ಅನ್ನೋದು ಪ್ರತ್ಯಯ ಸೇರುತ್ತೆ, ಆಯಿತಾ? ವರ್ ಅಂತಕ್ಕಂತಹ ಒಂದು ಪ್ರತ್ಯಯ ಸೇರುತ್ತೆ. ಆಧುನಿಕ ಕನ್ನಡದಲ್ಲಿ ಅಂದರೆ ಮಾಡರ್ನ್ ಕನ್ನಡದಲ್ಲಿ ನಾವು ಇದನ್ನು ನದಿಗಳು ಅಂತ ಹೇಳಿ ಕರಿತೀವಿ. ವರ್ ಅಂತ ಹೇಳಿದ್ರೆ ಗಳು ಅಂತ ಹೇಳಿಬಿಟ್ಟು, ಆಯಿತಾ? ನದಿವರ್, ನದಿ ಅಂತ ಹೇಳಿದ್ರೆ ನದಿವರ್ ಅನ್ನೋದು ಹಳೆಗನ್ನಡ ರೂಪದ ಬಹುವಚನ ರೂಪ, ಆಯಿತಾ? ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ. ಲಿಂಗತ್ರಯ ಎಂಬ ಪದದಲ್ಲಿ ಇರುವಂತಹ ಒಂದು ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ಲಿಂಗತ್ರಯದಲ್ಲಿ ಯಾವ ಸಮಾಸ ಅಡಗಿದೆ ಹಾಗಾದರೆ? ನೋಡಿ ಇಲ್ಲಿ ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಬಹುರ್ವೀಹಿ ಸಮಾಸ, ಹಾಗೆಯೇ ತತ್ಪುರುಷ ಸಮಾಸ ಅಂತ ಇದೆ. ಸೊ ಏನಿರ್ಬೋದು ಲಿಂಗತ್ರಯ ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಬರುತ್ತೆ? ಎಸ್, ಆಯ್ಕೆ 2 ದ್ವಿಗು ಸಮಾಸ. ಹೇಗಪ್ಪ ದ್ವಿಗು ಸಮಾಸ? ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಖ್ಯೆ ಇಲ್ಲ ಅಂತ ನಿಮಗೆ ಯೋಚನೆ ಆಗ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಿಂಗತ್ರಯ ಅನ್ನೋ ಪದದಲ್ಲಿ ತ್ರಯ ಅನ್ನೋದು ಏನಿದೆ ಅಲ್ಲ, ಸೊ ಇಲ್ಲಿ ಈ ತ್ರಯ ಅಂತಕ್ಕಂಥದ್ದು ಸಂಖ್ಯಾವಾಚಕ ಆಗಿರುತ್ತೆ. ಸೊ ಪೂರ್ವ ಪದ ಸಂಖ್ಯಾವಾಚಕ ಆಗಿದ್ದು ಉತ್ತರ ಪದ ನಾಮಪದ ಆಗಿದ್ದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ? ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಲಿಂಗತ್ರಯ ಅಂತಂದರೆ 3 ಲಿಂಗಗಳು ಅಂತ ಹೇಳಿ ಅರ್ಥ, ಆಯಿತಾ? ತ್ರಯ ಅಂತಂದರೆ 3, ಲಿಂಗತ್ರಯ ಅಂದರೆ 3 ಲಿಂಗಗಳು ಅಂತ ಅರ್ಥ. ಸೊ ಅಲ್ಲಿ 3 ಅನ್ನೋದು ಸಂಖ್ಯೆ ಅಲ್ವಾ, ಸಂಖ್ಯಾವಾಚಕ ಅಲ್ವಾ, ಹಾಗಾಗಿ ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, 11ನೇ ಪ್ರಶ್ನೆ ಈ ರೀತಿ ಇದೆ. ಕಾರಕಾರ್ಥ ಪ್ರತ್ಯಯಗಳು ಯಾವುದಕ್ಕೆ ಸೇರಿಕೊಳ್ಳುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಕ್ಕೆ ಸೇರಿಕೊಳ್ಳುತ್ತೆ ಹಾಗಾದರೆ ಕಾರಕಾರ್ಥ ಪ್ರತ್ಯಯಗಳು? ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಇದೆ: ಕ್ರಿಯಾಪದಗಳಿಗೆ, ಅವ್ಯಯಗಳಿಗೆ, ನಾಮಪದಗಳಿಗೆ, ಗುಣವಾಚಕಗಳಿಗೆ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ 3 ನಾಮಪದಗಳಿಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಕಾರಕಾರ್ಥ ಪ್ರತ್ಯಯಗಳೇನಿದ್ದಾವೆ ನಾಮಪದಗಳಿಗೆ ಸೇರಿಕೊಂಡು ವಾಕ್ಯದಲ್ಲಿ ಕ್ರಿಯಾಪದದ ಜೊತೆಗೆ ಅವುಗಳ ಒಂದು ಸಂಬಂಧವನ್ನು ಸೂಚಿಸುತ್ತಾ ಹೋಗುತ್ತೆ ಅಂತಕ್ಕಂಥದ್ದು, ಆಯಿತಾ? ಹಾಗಾಗಿ ಆಯ್ಕೆ 3 ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ 12ನೇ ಪ್ರಶ್ನೆ. ಪ್ರಶ್ನಾರ್ಥಕ ವಾಕ್ಯದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಕ್ವೆಶ್ಚನಿಂಗ್ ಸೆಂಟೆನ್ಸ್ ಏನಿದೆ ಅಲ್ಲ, ಅದರ ಒಂದು ಆಬ್ಜೆಕ್ಟಿವ್ ಏನು ಒಂದು ಪ್ರಶ್ನೆಯನ್ನು ಕೇಳೋದಾ, ಅಥವಾ ಮಾಹಿತಿ ನೀಡೋದಾ, ಆಜ್ಞೆ ನೀಡೋದಾ, ಭಾವನೆಗಳನ್ನ ವ್ಯಕ್ತಪಡಿಸೋದಾ ಅಂತ ಆಯ್ಕೆಗಳಿದ್ದಾವೆ. ಸೊ ಇದು ಪ್ರಶ್ನೆ ಈಸಿ ನನ್ನ ಪ್ರಕಾರ. ಪ್ರಶ್ನಾರ್ಥಕ ವಾಕ್ಯದ ಮುಖ್ಯ ಉದ್ದೇಶ ಏನಂದರೆ ಒಂದು ಪ್ರಶ್ನೆಯನ್ನು ಕೇಳೋದು ಅನ್ನೋದು. ಅಂದರೆ ಆಯ್ಕೆ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಅಂದರೆ ಮಾಹಿತಿ ಆಗಿರ್ಬೋದು, ದೃಢೀಕರಣ ಆಗಿರ್ಬೋದು, ಅಥವಾ ಅನುಮತಿಯನ್ನು ಕೋರೋದು. ಇದು ಸಾಮಾನ್ಯವಾಗಿ ಪ್ರಶ್ನಾರ್ಥಕ ಪದಗಳು ಅಥವಾ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೊಂದಿರುತ್ತೆ, ಆಯಿತಾ? ಪ್ರಶ್ನೆಯನ್ನು ಕೇಳೋದು. ಸೊ ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 13ನೇ ಪ್ರಶ್ನೆ. ಅತಿಶಯೋಕ್ತಿ ಅಲಂಕಾರದ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಏನು ಅತಿಶಯೋಕ್ತಿ ಅಲಂಕಾರದ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಹಾಗಾದರೆ? ಸೊ ಹೋಲಿಕೆ ಮಾಡೋದು, ವಾಸ್ತವವನ್ನು ಮೀರಿ ವರ್ಣಿಸೋದು, ವಿರೋಧಾಭಾಸವನ್ನು ಬಳಸೋದು, ನೇರವಾಗಿ ಒಂದು ವಸ್ತುವನ್ನು ಇನ್ನೊಂದಕ್ಕೆ ಸಮೀಕರಿಸುವುದು ಅಂತ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 2 ವಾಸ್ತವವನ್ನು ಮೀರಿ ವರ್ಣಿಸೋದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 14ನೇ ಪ್ರಶ್ನೆ ಈ ರೀತಿ ಇದೆ. ಷಟ್ಪದಿ ಛಂದಸ್ಸಿನ ಭೋಗ ಷಟ್ಪದಿಯ ಪ್ರತಿ
ಪ್ರತಿಪಾದದಲ್ಲಿ ಎಷ್ಟು ಮಾತ್ರೆಗಳಿರುತ್ತದೆ ಅಂತ ಪ್ರಶ್ನೆ ಇನ್ನೊಂದ್ಸಲ. ಷಟ್ಪದಿ ಛಂದಸ್ಸಿನ ಭೋಗ ಷಟ್ಪದಿಯ ಪ್ರತಿಪಾದದಲ್ಲಿ ಎಷ್ಟು ಮಾತ್ರೆಗಳು ಇರುತ್ತೆ ಅಂತ ಕೇಳಿದ್ದಾರೆ. ಎಷ್ಟಿರುತ್ತೆ ಮಾತ್ರೆಗಳು ಅಂತ. ಸೊ 12, 10, 9, 14 ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಪ್ರಶ್ನೆಗೆ? ಎಸ್, ಆಯ್ಕೆ 1 12 ಇಸ್ ದ ರೈಟ್ ಆನ್ಸರ್. ಸೊ ಭೋಗ ಷಟ್ಪದಿ ಏನಿದೆ ಕನ್ನಡ ಷಟ್ಪದಿ ಛಂದಸ್ಸಿನ ಒಂದು ಪ್ರಮುಖ ವಿಧ ಆಗಿರುತ್ತೆ. ಇದರ ಪ್ರತಿಪಾದದಲ್ಲಿ 4 ಮಾತ್ರೆಗಳ 3 ಗಣಗಳಿರುತ್ತೆ. ಅಂದರೆ ಪ್ರತಿಪಾದದಲ್ಲಿ ಒಟ್ಟು 12 ಮಾತ್ರೆಗಳಿರುತ್ತೆ ಅಂತ. ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 15ನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ಭಾವರೂಪಕ ಪದಗಳು ಸಾಮಾನ್ಯವಾಗಿ ಯಾವ ಕ್ರಿಯಾಪದಗಳಿಂದ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾವ ಕ್ರಿಯಾಪದಗಳಿಂದ ಉಂಟಾಗುತ್ತೆ ಹಾಗಾದರೆ ಭಾವರೂಪಕ ಪದಗಳು ಸಾಮಾನ್ಯವಾಗಿ ಅಂತಂದರೆ ಆಯ್ಕೆಗಳು ನೋಡಿ. ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ, ಪ್ರೇರಣಾರ್ಥಕ ಮತ್ತು ಸಹಾಯಕ ಕ್ರಿಯಾಪದ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಅಕರ್ಮಕ ಕ್ರಿಯಾಪದಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಭಾವರೂಪಕ ಪದಗಳು ಸಾಮಾನ್ಯವಾಗಿ ಅಕರ್ಮಕ ಕ್ರಿಯಾಪದಗಳಿಂದ ಉಂಟಾಗುವಂಥದ್ದು. ಇವೇನಾಗುತ್ತೆ, ಕ್ರಿಯೆಯ ಒಂದು ಫಲ ಕರ್ತೃವಿಗೆ ಸೇರುತ್ತೆ, ಕರ್ಮಕ್ಕೆ ಅಲ್ಲ ಅನ್ನೋದನ್ನ ಹೇಳುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.